ಬದಲಾವಣೆ ಅನ್ನೋದು ನಮ್ಮೆಲ್ಲರ ಲೈಫಲ್ಲೂ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರ್ದು. ಬದಲಾವಣೆಗೆ ನಾವು ಓಪನ್ ಅಪ್ ಆಗಬೇಕು. ನಮ್ಮ ಒಂದು ಗ್ರೋತ್ನ ನಾವು ಕಾಣಬೇಕು. ಅದು ನಮ್ಮ ಲೈಫಲ್ಲಿ ಏನೋ ಒಂದು ಬೆಳವಣಿಗೆ ತರುತ್ತೆ ಅನ್ನೋದೇ ಆದರೆ ನಾವು ನಮ್ಮ ಲೈಫಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಲೇಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ತುಂಬ ದಿನಗಳ ನಂತರ ವ್ಲಾಗ್ ಶೂಟ್ ಮಾಡ್ತಾಯಿದ್ದೆ. ನಿಜ ಹೇಳಬೇಕಂದ್ರೆ ನನಗೆ ವ್ಲಾಗಿಂಗ್ ಮಾಡೋದು ಮರ್ತೇ ಹೋದಂಗೆ ಆಗ್ಬಿಟ್ಟಿತ್ತು. ಎಲ್ಲದನ್ನೂ ಒಂದು ಸರಿ ರಿಕಾಲ್ ಮಾಡಿಕೊಂಡು ನನ್ನ 3 ವರ್ಷಗಳ ಶ್ರಮನ ನಾನು ಯಾಕೆ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳಿ ನೆನಪಿಸ್ಕೊಂಡು ಇವತ್ತಿಂದ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮತ್ತೆ ನಾನು ನನ್ನ ವ್ಲಾಗಿಂಗ್ ಲೈಫ್ಗೆ ಕಮ್ ಬ್ಯಾಕ್ ಮಾಡ್ತಾಯಿದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣವಾ? ಇವತ್ತು ಭಾನುವಾರ ಆದರೂ ಕೂಡ ನಾನು ಬೇಗ ಎದ್ದಿದ್ದೀನಿ. ಯಾಕೆ ಗೊತ್ತಾ? ಇವತ್ತು ರಥಸಪ್ತಮಿ ದಿವಸನೇ ನಾನು ಯಾಕೆ ಮತ್ತೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ಅಂತ ಹೇಳೋದಕ್ಕೂ ಕಾರಣ ಇದೆ. ಅದನ್ನು ಕೂಡ ನೆಕ್ಸ್ಟ್ ಹೇಳ್ತೀನಿ. ರಥಸಪ್ತಮಿನ ನಾನು ಸುಮಾರು ಒಂದು 4 ವರ್ಷ ಆಯಿತು ಅಂತಲೇ ಹೇಳಬಹುದು ಆಚರಣೆ ಮಾಡ್ತಾ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾನು ಪ್ರೆಗ್ನೆಂಟ್ ಇದ್ದೆ. ಸೊ ಆ ವರ್ಷದಿಂದ ನಾನು ಈ ರಥಸಪ್ತಮಿ ಆಚರಣೆನ ಶುರು ಮಾಡ್ಕೊಂಡು ಬಂದೆ. ನಂಗೆ ತುಂಬ ಒಳ್ಳೆಯದಾಗಿದೆ. ಸೊ ಒಳ್ಳೆ ವಿಚಾರನ ಹಂಚ್ಕೋಬೇಕು ಅಂತ ಅನಿಸ್ತು. ಹಾಗಾಗಿ ಅವತ್ತಿನ ದಿನನೇ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 2025 ಮುಗಿದು 2026ಕ್ಕೆ ನಾವೆಲ್ಲರೂ ಕಾಲಿಟ್ಟು ಕೂಡ ಆಯಿತು. ಆಲ್ಮೋಸ್ಟ್ ಜನವರಿ ಮಂತು ಮುಗಿಯೋಕ್ಕೆ ಬರ್ತಾ ಇದೆ. ಬಟ್ 2025ರಲ್ಲಿ ಏನೆಲ್ಲ ಕಲ್ತ್ವಿ ಅಂತ ಒಂದ್ಸರಿ ನಾನು ತಿರುಗಿ ನೋಡೋದಾದರೆ ತುಂಬ ವಿಚಾರಗಳನ್ನು ಕಲ್ತಿದ್ದೀನಿ, ತುಂಬ ಪಾಠಗಳನ್ನು ಕಲ್ತಿದ್ದೀನಿ ಅಂತಲೇ ಹೇಳಬಹುದು. ಕಲ್ತಿರೋ ಅಂಥ ಪಾಠಗಳನ್ನು ರಿಫ್ಲೆಕ್ಟ್ ಮಾಡೋ ಅಂಥ ಸಮಯ ಇದಾಗಿತ್ತು ಅಂತ ಅನಿಸ್ತು. ಸುಮಾರು ದಿನಗಳ ಬ್ರೇಕ್ ತೊಗೊಂಡು ಮತ್ತೆ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿಕೊಂಡಾಗ ಆ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನಿಸಿದ್ದಂತೂ ನಿಜ. ಹಾಗಾಗಿ ಇವತ್ತು ಒಳ್ಳೆಯ ದಿನ ಅಲ್ವಾ, ರಥಸಪ್ತಮಿಯಿಂದ ವ್ಲಾಗಿಂಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಎಷ್ಟು ಸುಂದರವಾಗಿತ್ತು 2025 ಅಂತ ಒಂದು ಸರಿ ನಾನು ಹಿಂದೆ ತಿರುಗಿ ನೋಡಿದಾಗ ಒಂದಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದಂಥ ವರ್ಷ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅಂತ ಅನಿಸ್ತು. ಏನೆಲ್ಲ ಹಾಬೀಸ್ನ ಕಲ್ತ್ಕೊಂಡೆ, ಏನೆಲ್ಲ ಕಲಿಬೇಕು ಅನ್ನೋ ಆಸೆಗಳನ್ನು ಬದಿಗಿಟ್ಟು ನಾನು ನನ್ನ ಲೈಫ್ನ ಲೀಡ್ ಮಾಡ್ತಿದ್ನೋ ಆ ಎಲ್ಲ ಆಸೆಗಳಿಗೆ ಒಂದು ಸ್ವಲ್ಪ ಬೀಜ ಬಿತ್ತಿ ನೀರು ಎರೆದಿದ್ದೀನಿ ಅಂತ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತು. ಹಾಗೆ ನನ್ನ ಹೆಲ್ತ್ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದೆ ಅನ್ನೋದನ್ನು ಕೂಡ ಗಮನಿಸ್ಕೊಂಡೆ. ಅದೆಲ್ಲದನ್ನು ಒಂದು ಸರಿ ರೀಕಾಲ್ ಮಾಡಿಕೊಂಡಾಗ 2025 ನಂಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅನಿಸ್ತು. ಹಾಗೆ 2025ರಲ್ಲೂ ಕೂಡ ಬ್ಯಾಡ್ ಡೇಸ್ಗಳು ಕೂಡ ಇತ್ತು. ಅದಕ್ಕೆಲ್ಲ ನಾನು ಏನು ಮಾಡಬೇಕಾಗಿತ್ತು, ಯಾವ್ಯಾವ ರೀತಿ ತಯಾರಾಗಬೇಕಾಗಿತ್ತು, ಈ ಬ್ಯಾಡ್ ಡೇಸ್ಗಳು ಮತ್ತು ನಮ್ಮ ಲೈಫಲ್ಲಿ ನೆಕ್ಸ್ಟು ಬರಬಾರ್ದು ಅಂತ ಹೇಳಿದ್ರೆ ನಾನು 2026ರಲ್ಲಿ ಏನೆಲ್ಲ ಪ್ರಿಕಾಷನ್ಸ್ನ ತೊಗೋಬೇಕು ಅನ್ನೋದನ್ನು ಕೂಡ ಒಂದು ಸರಿ ನಾನು ಏನಂತಾರೆ ನೆನಪಿಸ್ಕೋಬೇಕು ಅಂತಲೂ ಕೂಡ ಅನಿಸ್ತು. ವರ್ಷಗಳು ಪ್ರತಿ ವರ್ಷದಿಂದ ವರ್ಷ ಬರ್ತಾನೆ ಇರುತ್ತೆ. ಆದರೆ ಆ ವರ್ಷದಿಂದ ಮುಂದಿನ ವರ್ಷಕ್ಕೆ ನಾವು ಏನು ಅಪ್ಡೇಟ್ ಆಗ್ತಿದ್ದೀವಿ ಅಥವಾ ಏನು ಹೊಸದಾಗಿ ಕಲಿತಿದ್ದೀವಿ ಅಥವಾ ನಮ್ಮ ಲೈಫು ಈ ವರ್ಷಕ್ಕಿಂತ ಮುಂದಿನ ವರ್ಷಕ್ಕೆ ಎಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದಿಲ್ಲಿ ನನಗೆ ಮ್ಯಾಟರ್ ಆಗುತ್ತೆ. ಸೊ ನಾವು 2025ರಲ್ಲಿ ಸುಮಾರಷ್ಟು ನಮ್ಮದೇನೋ ಒಂದು ಗೋಲ್ಸ್ ಅಂತ ಇರುತ್ತಲ್ಲ, ಅದನ್ನೆಲ್ಲ ರೀಚ್ ಮಾಡಬೇಕಂತ ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡಿದ್ದೀವಿ. ಅದ್ರ ಬಗ್ಗೆ ನಮಗೆ ಪ್ರೌಡ್ ಫೀಲ್ ಇದೆ. ಅದರಲ್ಲಿ ಒಂದಷ್ಟನ್ನು ರೀಚ್ ಮಾಡೋಕ್ಕಾಯಿತು, ಒಂದಷ್ಟನ್ನು ರೀಚ್ ಮಾಡೋಕ್ಕಾಗಿಲ್ಲ. ಬಟ್ ಆ ದೇವರ ದಯೆಯಿಂದ, ದೇವರ ಆಶೀರ್ವಾದದಿಂದ ಕೆಲವೊಂದನ್ನು ನಾವು ಅಚೀವ್ ಮಾಡಿದ್ವಿ, ಕೆಲವೊಂದನ್ನು ನಾವು ಅಚೀವ್ ಮಾಡೋಕ್ಕಾಗಲಿಲ್ಲ. ಬಟ್ ನಮ್ಮ ಪ್ರಯತ್ನನ ನಾವು ಬಿಟ್ಟಿಲ್ಲ, ನಮ್ಮ ಪ್ರಯತ್ನನ ನಾವು ಬಿಡೋದು ಇಲ್ಲ. ಅದನ್ನು ನಾವು ಅಚೀವ್ ಮಾಡೋ ತನಕನೂ ಮಾಡ್ತಾನೆ ಇರ್ತೀವಿ. ಟ್ರೈ ಅಗೇನ್ ಅಂತ ಹೇಳ್ತಾರಲ್ಲ, ಅದೇ ಥರ. ಇನ್ನು ಇವತ್ತು ರಥಸಪ್ತಮಿ ವಿಶೇಷ ದಿನ ಆಗಿರೋದ್ರಿಂದ ಸೂರ್ಯ ನಮಸ್ಕಾರದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ, ಅಂದರೆ ನನ್ನ ಅನುಭವನ ಹಂಚ್ಕೊಳ್ಳೋಣ ಅಂತ ಅನಿಸ್ತು.
ಈ ವಿಚಾರನ ನಾನು ಈಗ ಆಲ್ರೆಡಿ ನನ್ನ ಚಾನಲಲ್ಲಿ ಒಂದಷ್ಟು ವ್ಲಾಗ್ಸಲ್ಲಿ ಕೂಡ ಹೇಳಿದ್ದೀನಿ. ಅಫ್ಕೋರ್ಸ್ ತುಂಬ ಜನಕ್ಕೆ ನಾನು ಇದನ್ನು ಪಾಲಿಸ್ತೀನಿ ಅನ್ನೋದು ಕೂಡ ತುಂಬ ಜನಕ್ಕೆ ಗೊತ್ತಿದೆ. ಬಟ್ ಇವತ್ತು ಒಂದು ಸರಿ ಹೇಳೋಣ ಅಂತ ಅನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ರಥಸಪ್ತಮಿ ವಿಶೇಷ ದಿನದಲ್ಲಿ ಏನು ಆಚರಣೆ ಅಂತ ಹೇಳಿದರೆ ಸೂರ್ಯನ ಪೂಜೆ ಮತ್ತು ಸೂರ್ಯನಿಗೆ ಅರ್ಘ್ಯ ಕೊಡೋದು, ಅರ್ಕಪತ್ರ ಸಮರ್ಪಣೆ ಮಾಡೋದು ವಿಶೇಷವಾಗಿರುತ್ತೆ. ಬಟ್ ಸೂರ್ಯ ನಮಸ್ಕಾರದಿಂದ ನನಗೆ ಎಷ್ಟೆಲ್ಲ ಲಾಭಗಳಾಗಿದೆ, ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಅದನ್ನು ಮಾಡಿ ಆ ಒಂದು ಫಲನ ಪಡ್ಕೊಂಡಾಗ ಮಾತ್ರನೇ ಅದರ ಅನುಭವ ಗೊತ್ತಾಗುತ್ತೆ ನಮಗೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾವೇನು ಮಾಡಬೇಕಂದ್ರೆ ಫಸ್ಟು ನಾವು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ದಿನನಿತ್ಯದ ಚಟುವಟಿಕೆಗಳೇನಿರುತ್ತೆ ಆವತ್ತಿನ ಕೆಲಸಗಳನ್ನು ನಮ್ಮ ರೊಟೀನ್ನ ನಾವೇನು ಸ್ಟಾರ್ಟ್ ಮಾಡ್ತೀವಿ. ಸೊ ಬಿಫೋರ್ ದಟ್ ನಮಗೆ ಕಣ್ಣಿಗೆ ಕಾಣೋ ಅಂಥ ದೇವರು ಅಂತ ಹೇಳಿದ್ರೆ ಸೂರ್ಯ. ನನ್ನ ಕಣ್ಣಿಗೆ ಕಾಣೋ ಅಂಥ ದೇವರು ಸೂರ್ಯ. ಸೊ ಒಂದು ಸರಿ ಸೂರ್ಯನಿಗೆ ನಮಸ್ಕಾರ ಮಾಡಿಬಿಟ್ಟು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ಕೊಂಡು, ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದೇಳ್ತೀವಿ ಅನ್ನೋ ಗ್ಯಾರಂಟಿ ಇರಲ್ಲ. ಬಟ್ ಇವತ್ತಿನ ದಿನನ ಮತ್ತೆ ಶುರು ಮಾಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟಿದೆಯಲ್ಲಪ್ಪ, ತುಂಬ ಹೃದಯದ ಧನ್ಯವಾದಗಳು ನಿಮಗೆ, ನಾವು ಎಷ್ಟು ಚಿರಋಣಿಯಾಗಿರ್ತೀವಿ ಅಂತ ಎಲ್ಲ ಹೇಳ್ಕೊಂಡು, ನನ್ನ ಮನಸ್ಸಲ್ಲಿ ಏನೇನು ಆ ಥರ ಫೀಲಿಂಗ್ಸ್ಗಳು ಬರುತ್ತೋ ಸೊ ಅದನ್ನೆಲ್ಲ ಅಲ್ಲಿ ಶೇರ್ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಭಗವಂತನಿಗೆ ಕೃತಜ್ಞತೆಯಿಂದ ನಾವು ಆ ದಿನನ ಶುರು ಮಾಡಿಕೊಂಡ್ರೆ ಆ ದಿನ ಎಷ್ಟು ಪಾಸಿಟಿವ್ ಆಗಿರುತ್ತೆ ಅಂದರೆ ಈ ಒಂದು ಸಣ್ಣ ಬದಲಾವಣೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡದಾದ ಬದಲಾವಣೆನೂ ಕೂಡ ತಂದು ಕೊಡುತ್ತೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅನಿಸುತ್ತೆ. ಇನ್ನು ಇವತ್ತು ರಥಸಪ್ತಮಿ ವಿಶೇಷವಾಗಿರೋದ್ರಿಂದ ಸೂರ್ಯ ದೇವರಿಗೆ ಅರ್ಘ್ಯ ಕೊಡೋದು ಸಂಪ್ರದಾಯ. ಸೊ ಇದನ್ನು ಪ್ರತಿನಿತ್ಯನೂ ಮಾಡಬಹುದು. ಪ್ರತಿನಿತ್ಯ ಮಾಡೋದ್ರಿಂದಂತೂ ಇನ್ನೂ ತುಂಬ ಯಥೇಚ್ಛವಾದಂತಹ ಲಾಭಗಳು ಆರೋಗ್ಯದಿಂದ ಇರೋದಕ್ಕಾಗಿರಬಹುದು ಅಥವಾ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಾಗಿರಬಹುದು ಆ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಪ್ರತಿನಿತ್ಯ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಐ ಅಗ್ರಿ. ಬಟ್ ಇಂಥ ವಿಶೇಷ ದಿನಗಳಲ್ಲಾದರೂ ಮಾಡಿ, ಅಥವಾ ಸಂಡೇ ಸೂರ್ಯನ ವಾರ, ಆದಿತ್ಯವಾರ, ಭಾನುವಾರ ಅವತ್ತಿನ ದಿವಸನಾದರೂ ಮಾಡಲಿಕ್ಕೆ ಅಟ್ಲೀಸ್ಟ್ ಟ್ರೈ ಮಾಡಿ. ಸೊ ನಾವೇನೇ ಒಂದು ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವುದೂ ಫಲಗಳು ಸಿಗಲ್ಲ, ಪ್ರಯತ್ನ ಪಡಲೇಬೇಕು. ಹಾಗಾಗಿ ಹೇಳ್ತಿದ್ದೀನಿ. ಸೊ ನಮಗೆ ಪ್ರತಿನಿತ್ಯ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಈ ಥರ ವಿಶೇಷ ದಿನಗಳಲ್ಲಾದರೂ ಮಾಡೋದ್ರಿಂದ ನಾವು ಅದರ ಫಲಗಳನ್ನು ಪಡ್ಕೋಬಹುದು. ಸೊ ಸೂರ್ಯನಿಗೆ ಅರ್ಘ್ಯ ಕೊಡೋದು, ಇದನ್ನು ಅರ್ಘ್ಯ ಕೊಟ್ಬಿಟ್ಟು ನಾವು ಆ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಜೀವನದಲ್ಲಿ ತುಂಬಾ ಒಂದು ಡ್ರಾಸ್ಟಿಕ್ ಚೇಂಜಸ್ ಅಂತ ಹೇಳ್ತಾರಲ್ಲ ಆ ಥರದನ್ನು ತಂದು ಕೊಟ್ಟಿದೆ ನನ್ನ ಲೈಫಲ್ಲಿ. ತುಂಬ ಮನಸ್ಸಿಂದ ಹೇಳ್ತಿದ್ದೀನಿ, ನನ್ನ ಲೈಫಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ. ಸೊ ಇದೆಲ್ಲ ರಥಸಪ್ತಮಿ ವಿಶೇಷ ಆಗಿರುತ್ತೆ. ಹಾಗೆ ರಥಸಪ್ತಮಿ ದಿವಸದಂದು ಅರ್ಕಪತ್ರ ಸಮರ್ಪಣೆ ಅಂದರೆ ಎಕ್ಕದ ಹೂವನ್ನ ನಾವು ಸೂರ್ಯನಿಗೆ ಸಮರ್ಪಿಸಿಬಿಟ್ಟು ಪೂಜೆ ಮಾಡೋದ್ರಿಂದ ಕೂಡ ಸೂರ್ಯನ ಕೃಪೆಗೆ ನಾವು ಪಾತ್ರರಾಗಬಹುದು ಅಂತ ಹೇಳ್ತಾರೆ. ಹಾಗೆ ಎಕ್ಕದ ಎಲೆಯನ್ನು ನಾವು ಸ್ನಾನದಲ್ಲೂ ಕೂಡ ಬಳಸಬಹುದು. ಮತ್ತು ಎಕ್ಕದ ಎಲೆಯಲ್ಲಿ ಗೋಧಿ ದೀಪನ ಕೂಡ ಹಚ್ತಾರೆ, ಅದು ಕೂಡ ಇದೆ ಸಂಪ್ರದಾಯದಲ್ಲಿ. ಬಟ್ ನಾವು ಅದನ್ನೆಲ್ಲ ಮನೇಲಿ ಪಾಲಿಸ್ಕೊಂಡು ಬಂದಿಲ್ಲ. ಸೊ ಸೂರ್ಯನಿಗೆ ಅರ್ಘ್ಯ ಕೊಡೋದು, ನಮಸ್ಕಾರ ಮಾಡ್ಕೊಳೋದು, ಇದು ಪ್ರತಿದಿನವೂ ಆವಾಗೆಲ್ಲ ನಮ್ಮ ಅಜ್ಜಿ ತಾತ ಕಾಲದಲ್ಲೆಲ್ಲ ಮುಖ ತೊಳ್ಕೊಂಡು ಬಂದ ತಕ್ಷಣ ಹೊರಗಡೆ ಬಂದು ಸೂರ್ಯನಿಗೊಂದು ನಮಸ್ಕಾರ ಮಾಡ್ಕೊಳೋದು ಅದೆಲ್ಲ ಮಾಡ್ತಾನೆ ಇದ್ರು. ಸೊ ಹಾಗಾಗಿ ನಾವೇನು ಪಾಲಿಸ್ಕೊಂಡು ಬಂದಿದ್ದೀವೋ ಅದನ್ನು ಮಾಡೋಣ. ಸೊ ಇದಿಷ್ಟು ರಥಸಪ್ತಮಿ ದಿನದ ವಿಶೇಷ ಪೂಜೆ ಏನಿತ್ತು ಅದರ ಬಗ್ಗೆ ಮಾಹಿತಿ ಆಯಿತು. ಪೂಜೆ ಎಲ್ಲ ಮುಗಿಸಾದ ನಂತರ ನಾನು ಮನೆಗೆ ಫುಲ್ಲು ಧೂಪನ ಕೂಡ ತೋರಿಸ್ದೆ. ಪ್ರತಿ ಶುಕ್ರವಾರ ಆಗಿರಬಹುದು, ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಾಗಿರ್ಬೋದು, ಹಾಗೆ ಏನಾದರೂ ವಿಶೇಷ ದಿನಗಳಿರುತ್ತಲ್ಲ ಈ ರೀತಿಯಾಗಿ ಆ ಥರ ದಿನಗಳಲ್ಲೂ ಕೂಡ ನಾನು ಧೂಪನ ತೋರಿಸ್ತೀನಿ ಮನೆಗೆ. ಏನು ವಿಶೇಷ ದಿನಗಳು ಇರಲಿಲ್ಲ ಅಂದರೂ ಕೂಡ ಸೋಮವಾರ, ಗುರುವಾರ, ಶುಕ್ರವಾರ ಈ 3 ವಾರ ಅಂತೂ ನಾವು ಧೂಪ ಹಾಕ್ತೀವಿ. ಸೊ ಧೂಪನೂ ಕೂಡ ಎಲ್ಲ ಕಡೆ ಮನೆಯ ಪ್ರತಿ ಮೂಲೆಗೂ ಕೂಡ ಧೂಪನೂ ಕೂಡ ತೋರಿಸ್ಬೇಕು. ಇದರಿಂದ ಏನೋ ಒಂಥರ ಪಾಸಿಟಿವ್ನೆಸ್ ಬರುತ್ತೆ ಮನೆಯಲ್ಲಿ. ಏನೇ ಒಂದು ನೆಗೆಟಿವ್ ಎನರ್ಜಿ ಫ್ಲೋ ಇದೆ ಅಂತ ಹೇಳಿದ್ರೆ ಅದು ಕೂಡ ಗ್ರ್ಯಾಜುಯಲಿ ಕಮ್ಮಿ ಆಗ್ತಾ ಬರುತ್ತೆ. ಒಂದೇ ಸರಿಗೆ ಹೋಗುತ್ತೆ ಅಂತಲ್ಲ, ಬಟ್ ಗ್ರ್ಯಾಜುಯಲಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಎಸ್ಪೆಷಲಿ ನನಗೆ ಈ ಥರ ಧೂಪ ಎಲ್ಲ ಹಾಕಿ ಮನೆ ತುಂಬ ಸಾಂಬ್ರಾಣಿ ಸ್ಮೆಲ್ಲೆಲ್ಲ ಏನಿರುತ್ತೆ ಒಂಥರ ಗುಡ್ ವೈಬ್ಸ್ ಕೊಡುತ್ತೆ. ಸೊ ಹಾಗೆ ವಸಂತ ಪಂಚಮಿ ದಿವಸ ಸರಸ್ವತಿ ಪೂಜೆ ಮಾಡಿದ್ವಿ. ಸೊ ಅದನ್ನು ಕೂಡ ಚಿಕ್ಕ ಕ್ಲಿಪ್ಪಿಂಗ್ಸ್ ಇತ್ತು, ಇದರಲ್ಲೇ ಆ್ಯಡ್ ಆನ್ ಮಾಡಿಬಿಟ್ಟಿದ್ದೀನಿ. ಲೈಕ್ ಇಷ್ಟೊಂದು ವೀಡಿಯೋಸ್ ಎಲ್ಲ ಕೇಳ್ತಾ ಇರ್ತೀರಲ್ಲ, ಸೊ ಹಾಗಾಗಿ ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಶುಕ್ರವಾರ ವಸಂತ ಪಂಚಮಿ ಇತ್ತು. ಸೊ ಅವತ್ತಿನ ದಿವಸ ಸರಸ್ವತಿ ಪೂಜೆ ಮಾಡಿ ಮಕ್ಕಳಿಗೆ ಹೊಸದಾಗಿ ಯಾರಾದರೂ ಅಕ್ಷರಾಭ್ಯಾಸ ಮಾಡಿಸೋರಿದ್ರು ಕೂಡ ಅವತ್ತು ಮಾಡಿಸ್ಬೋದು. ತುಂಬ ಒಳ್ಳೆಯ ದಿನ ಅದು. ಹಾಗಾಗಿ ನಾವು ಅಕ್ಷರಾಭ್ಯಾಸ ಏನಿಲ್ಲ, ಅವಳು ಆಲ್ರೆಡಿ ಸ್ಕೂಲ್ಗೆ ಹೋಗ್ತಿದ್ದಾಳಲ್ಲ, ಸೊ ಅವಳದು ಬುಕ್ಸು, ಸ್ಲೇಟು ಮತ್ತು ಮನೇಲಿ ಇರ್ತಕ್ಕಂತಹ
ಪೂಜಾ ಪುಸ್ತಕಗಳು ಅಂದರೆ ಲೈಕ್ ಶ್ಲೋಕಗಳ ಬುಕ್ಸ್ ಎಲ್ಲ ಇರುತ್ತಲ್ವ, ಭಗವದ್ಗೀತೆ, ಮತ್ತು ನಾನು ಕೆಲವೊಂದಿಷ್ಟು ಶ್ಲೋಕಗಳ ಬುಕ್ಸ್ಗಳನ್ನ ತೊಗೊಂಡಿದ್ದೀನಿ. ಸೊ ನನಗೆ ಏನು ಪಾಸಿಟಿವ್ನೆಸ್ ಕೊಡುತ್ತೆ, ಲೈಕ್ ಆ ಬುಕ್ಸ್ಗಳನ್ನ ನಾನು ಓದೋದ್ರಿಂದ ನನ್ನ ಮನಸ್ಸು ಎಷ್ಟು ಪಾಸಿಟಿವ್ ಆಗಿರುತ್ತೆ, ಒಳ್ಳೆಯ ವಿಚಾರಗಳನ್ನು ನಾನು ಏನೇನು ತಿಳ್ಕೊತಾ ಇದ್ದೀನಿ. ಅಫ್ಕೋರ್ಸ್ ಎಷ್ಟೋ ವಿಚಾರಗಳನ್ನು, ಪೂಜಾ ವಿಚಾರಗಳನ್ನಾಗಿರ್ಬೋದು, ನಾನು ಕೆಲವೊಂದು ಪುಸ್ತಕಗಳಿಂದನೂ ಕೂಡ ತಿಳ್ಕೊಂಡಿದ್ದೀನಿ. ಇದನ್ನು ಸುಮಾರಷ್ಟು ವ್ಲಾಗಲ್ಲೂ ಕೂಡ ಹೇಳಿದ್ದೀನಿ. ಸೊ ಅದೆಲ್ಲದರ ಬುಕ್ಗಳನ್ನ ನಾನು ಅಲ್ಲಿ ಇಟ್ಬಿಟ್ಟು, ಸ್ಲೇಟ್ ಇಟ್ಟು, ಇಷ್ಟೊಂದು ಸ್ಕೂಲ್ ಬುಕ್ಸ್ಗಳ್ದು ಏನಿತ್ತು ಅದೆಲ್ಲ ಇಟ್ಬಿಟ್ಟು ಸರಸ್ವತಿ ಪೂಜೆನೂ ಕೂಡ ಮಾಡಿದ್ವಿ ಮನೇಲಿ. ಹಾಗೆ ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಇತ್ತು, ಇಲ್ಲಿ ಆ್ಯಡ್ ಆನ್ ಮಾಡೋಣ ಅಂತ ಅನಿಸ್ತು, ಹಾಗಾಗಿ ಆ್ಯಡ್ ಆನ್ ಮಾಡಿದ್ದೀನಿ. ಮತ್ತು ಪ್ರತಿನಿತ್ಯ ಹೇಳ್ತಕ್ಕಂತಹ ಶ್ಲೋಕಗಳನ್ನ ತುಂಬ ಚೆನ್ನಾಗಿ ಕಲ್ತಿದ್ದಾಳೆ. ನನಗಂತೂ ತುಂಬ ಖುಷಿ ಆಗುತ್ತೆ ಅದನ್ನು ನೆನೆಸ್ಕೊಂಡ್ರೆ. ಹಾಗೆ ನಮ್ಮ ಪಕ್ಕದ ಮನೆ ಪಾಪು ಯಾಂಶ್ ಕೂಡ ಬಂದಿದ್ದ, ಅವನು ಮತ್ತು ನನ್ನ ಮಗಳು ಇಬ್ಬರು ಕೂತ್ಕೊಂಡು ಪೂಜೆ ಮಾಡಿದ್ರು. ನಾನೇನು ಹೇಳ್ಕೊಡ್ತೀನೋ ಅದನ್ನು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ಮಾಡ್ತಾರೆ. ಪೂಜೆ ವಿಚಾರದಲ್ಲಿ ಬಂದಾಗ ಹೀಗೆ ನಮಸ್ಕಾರ ಮಾಡಿ ಅಂದರೆ ಹಾಗೆ ನಮಸ್ಕಾರ ಮಾಡ್ತಾರೆ, ಇದೇ ಥರನೇ ಹೇಳಬೇಕು, ಇದೇ ಥರನೇ ಬೇಡ್ಕೋಬೇಕು ಅಂತೆಲ್ಲ ಬೊಟ್ಟಿಡೋದ್ರಿಂದ ಹಿಡಿದು ಪ್ರತಿಯೊಂದೂ ಅಷ್ಟೇ ತುಂಬ ಇಂಟ್ರೆಸ್ಟಾಗಿ ಬಂದು ಕೂತ್ಕೊಂಡು ಮಾಡ್ತಾರೆ ಇಬ್ಬರೂ. ನಂಗೊಂಥರ ಖುಷಿ ಅನಿಸುತ್ತೆ ಆ ಥರ ಇದ್ದಾಗ ಮಕ್ಕಳು. ಸೊ ಬಂದು ಕೂತ್ಕೊಂಡು ಇಬ್ಬರೂ ಶ್ಲೋಕಗಳೆಲ್ಲ ಹೇಳ್ಕೊಂಡು, ಇವತ್ತು ಸರಸ್ವತಿ ಪೂಜೆ ಮಾಡೋಣ, ಇವತ್ತು ಬುಕ್ಸ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಇವಳು ಯಾಂಚ್ಗೆ ಹೇಳ್ತಾ ಇದ್ಲು. ಸೊ ಅದೆಲ್ಲ ಒಂಥರ ಚೆನ್ನಾಗಿತ್ತು. ಸುಮ್ಮನೆ ನಾನು ಶೂಟ್ ಮಾಡ್ಕೊಂಡಿದ್ದೆ ಇದನ್ನು, ಲೈಕ್ ನಾನು ವ್ಲಾಗ್ ಮಾಡಬೇಕಂತ ಏನು ಮಾಡಿರಲಿಲ್ಲ, ಜಸ್ಟ್ ನಮಗೆ ಕ್ಲಿಪ್ಪಿಂಗ್ಸ್ ಇರಲಿ ಅಂತೇಳಿ ಮಾಡ್ಕೊಂಡಿದ್ದೆ. ನಿಮ್ಮ ಜೊತೆಗೂ ಕೂಡ ಅದನ್ನು ಶೇರ್ ಮಾಡ್ಕೋತಿದ್ದೀನಿ. ಗುರು ವಿಷ್ಣು ಗುರುದೇವ ಮಹೇಶ್ವರ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಜ್ಞಾನಾನಂದಂ ಮಯಂ ದೇವಂ ಸ್ಫಟಿಕ ವೃತ್ತಂ ಆಧಾರಂ ಸರ್ವವಿದ್ಯಾನ ಹಯಗ್ರೀವಂ ಉಪಾಸ್ಮಯೇ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ. ವಕ್ರತುಂಡ ಹೇಳು, ಆಯ್ತು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬೆನಕ ಏಕದಂತ ಬೆನಕ ಏಕದಂತ ಪಚ್ಚೆಕಲ್ಲು ವಾಣಿ ಮೆಟ್ಲು ಈಶ್ವರಿಗೆ ಒಪ್ಪ ಉಳ್ಳ ಅಪ್ಪು ಅಂತ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು. ಆಯ್ತು ಹೇಳು. ವಿಘ್ನೇಶ್ವರಿಗೆ ಅಪ್ಪು ಅಂತ ವಿಘ್ನೇಶ್ವರಿಗೆ 21 ನಮಸ್ಕಾರಗಳು. ಚೆನ್ನಾಗಿ ಹೇಳಿದ್ವಲ್ಲ? ಸೂಪರ್ ಆಗಿ ಹೇಳಿದ್ರಿ ಬಂಗಾರಿ. ಇಬ್ರು ಚೆನ್ನಾಗಿ ಹೇಳಿದ್ರಿ. ಇಬ್ರು ಗುಡ್ ಬಾಯ್ ಗುಡ್ ಗರ್ಲ್.
ಬರೋ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳು, ಹೊಸ ಹೊಸ ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕೂಡ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ ಅದೇ ಥರನೇ ಮುಂದೆನೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನಿನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಮುಂದಿನ ವ್ಲಾಗಲ್ಲಿ ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.